ಪುನೀತ್ ಸರ್ಗೆ ಸಾಕಷ್ಟು ಹಾಡುಗಳನ್ನು ಬರೆದಿದ್ದೀರಾ. ಅದ್ರಲ್ಲಿ ನೀವು ಬರೆದಿರೋ ಹಾಡಲ್ಲಿ ಅವ್ರು ಬಹಳ ಇಷ್ಟಪಟ್ಟಂತ ಒಂದು ಹಾಡು ಅಥವಾ ಸಂದರ್ಭ ಹೇಗಿತ್ತು? ಆ ಹಾಡಿನ ಬಗ್ಗೆ ನಿಮ್ ಜೊತೆ ಮಾತಾಡೋದು ಏನಾದರೂ ನೆನಪಿದೆಯಾ ನಿಮ್ಗೆ? ಫಸ್ಟ್ ಒಂದು ಅಪ್ಪು ಚಿತ್ರಕ್ಕೆ ಹಾಡು ಬರೆಯುವಾಗ ಈ ಲವ್ ಬಗ್ಗೆ ಬರೀಬೇಕು ಅಂತ, ಎಲ್ಲಂದ್ರೆ ಲವ್ ಕಣೆ, ಓ ಅಂದ್ರೆ ಒಲವು ಕಣೆ, ವಿ ಅಂದರೆ ವಿಶ್ವಾಸವೇ, ಈ ಅಂದ್ರೆ ಇಷ್ಟ ಕಣೆ, ಐ ಲವ್ ಯು ಅಂತ ಬರ್ತಿದ್ದೆ. ಇದು ಅಪ್ಪು ಸರ್ ಖುಷಿಯಾಗ್ಬಿಟ್ಟಿದ್ರು, ತುಂಬಾ ಇಷ್ಟಪಟ್ಟಿದ್ರು. ಬಟ್ ಅನಿವಾರ್ಯವಾಗಿ ಅದನ್ನು ಬದಲಾಯಿಸಿ ಇನ್ನೂ ಬೇರೆ ತರ ಬರಿಬೇಕಾದಾಗ ಎಲ್ಲಿಂದ ಆರಂಭವೋ ಇದು ಬರೆದಿದ್ದು. ಅದೊಂದು ಸಂದರ್ಭ. ಆಮೇಲೆ ಆ ದೇವರ ಹಾಡಿದ್ದು ಅದು ಅಪ್ಪಾಜಿನೇ ಹಾಡಬೇಕಾಗಿತ್ತು. ಆವಾಗ ಇನ್ನು ಅವರ ವನವಾಸ ಪರ್ವ ಮುಗಿಸಿ ಬಂದಂತಹ ದಿನಗಳು ಅವರ ಮನಸ್ಥಿತಿ ಹೇಗಿದೆ ಅಂತ ಅವ್ರ ಜೊತೆ ಸಂವಾದ ಮಾಡಿ ಅವ್ರ ಜೊತೆ ಹೆಚ್ಚು ಕಾಲ ಮಾತಾಡೋದು. ಹೆಚ್ಚು ಒಂದು ಹಾಡನ್ನ ಅರ್ಧ ಗಂಟೆಯಲ್ಲಿ 1 ಅವರಲ್ಲಿ ಬರೀಬಹುದು. ಬೇಕು ಅಂತ 15 ದಿನ ಮಾಡ್ತಾ ಇದ್ವಿ, 20 ದಿನ ಮಾಡ್ತಾ ಇದ್ವಿ. ಯಾಕೆಂದ್ರೆ ಅಷ್ಟೋ ಸಮಯ ಅವ್ರ ಜೊತೆ ಕಳಿಬಹುದು. ಅಂತ ಒಂದು ಸಾನ್ನಿಧ್ಯ ಎಲ್ಲರಿಗೂ ಸಿಕ್ಕಲ್ಲ. ಅಂತ ಸಮಯದಲ್ಲಿ ಅವರ ಅನುಭವಗಳನ್ನ ಕೇಳಿ 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 ಈ ಭೂಮಿಗೆ ಸುರವೀಣೆಯು ನುಡಿಸುವವನಿದೆ ಕೊನೆಯ ಹಾಡು. ನಾವೆಲ್ಲರಿಗೂ ಈ ಕಾಲದ ಅಂಗೈಲಿರೋ ಗಡಿಯಾರವೇ ನಾನು ನೀನು ನಡೆಸೋನಿದೆ ಕೊನೆಯ ಮಾತು. ಇವೆಲ್ಲ ಅವರ ಮನಸ್ಸಿನಲ್ಲಿ ಏನು ಇರಬಹುದು ಅನ್ನೋದನ್ನ ಊಹಿಸಿ ಬರೆದಂಥ ಸಾಲುಗಳು. ಇದೇ ಅಣ್ಣವರು ಚಿರಾಯು, ಪಾರ್ವತಮ್ಮವರು ಚಿರಾಯು, ಎಲ್ಲರೂ ಚಿರಾಯು. ಅದರ ಮಧ್ಯದಲ್ಲಿ ಒಂದು ಚೂರು ನಾನು ಮೇಲಿದ್ದೀನಿ, ಎಲ್ರಿಗಿಂತ ಮೇಲಿದ್ದೀನಿ ಅಂತ ಹೇಳಿದವ್ರು ಯಾರು? ಯಾರಪ್ಪ? ಅಪ್ಪು. ಅಪ್ಪು ಅನ್ನೋ ಹೆಸರಲ್ಲೇ ಅಪ್ಪು ಅನ್ನೋದಿದೆ. ಅಪ್ಕೊಂಡ್ರೆ ಸಾಕು, ಒಬ್ರನ್ನೊಬ್ರು ಎಲ್ಲ ದ್ವೇಷ ಮರ್ತೋಗುತ್ತೆ, ಎಲ್ಲ ಚಿಂತೆ ಮರ್ತೋಗುತ್ತೆ. ಯಾರೋ ತುಂಬಾ ದುಃಖದಲ್ಲಿದ್ರೆ ಆನಂದ ಪ್ರೀತಿಯಿಂದ ಹೋಗಿ ಅಪ್ಕೊಂಡ್ಬಿಡಿ ಒಂದ್ಸರಿ. ಒಂದು ಕ್ಷಣದಲ್ಲಿ ಕಣ್ಣೀರು ಹಾಕ್ಬಿಟ್ಟು ಎಲ್ಲ ಮರ್ತು ಬಿಡ್ತಾರೆ ಅವರು. ಒಂದು ಅಪ್ಕೊಳ್ಳೋದ್ರಲ್ಲಿ, ನಿಜಾಂಶ ಒಪ್ಕೊಳ್ಳೋದ್ರಲ್ಲಿ ಎಲ್ಲ ದ್ವೇಷ ಅಸೂಯೆ ಎಲ್ಲ ಮಾಯ ಆಗುತ್ತೆ. ಅಂತ ಹೆಸರಿಟ್ಕೊಂಡಂತ ಅಪ್ಪುಗೆ ಶುಭಾಶಯಗಳು. ಮತ್ತೆ ನಮಸ್ಕಾರ, ಧನ್ಯವಾದಗಳು ಸರ್. ನಿಮ್ಮ ಹೇಳ್ತಿದ್ದೆ, ಬಟ್ ಎಷ್ಟು ಜನ ಮಾತಾಡ್ಬೇಕು ನೋಡಿ. ಕರೆಕ್ಟ್ ಸರ್. ಬಟ್ ಅದ್ಭುತವಾಗಿ ಮಾತಾಡೋಂಥ ಈ ಪುಣ್ಯಾತ್ಮ ಏನು, ಲಾಸ್ಟ್ ಟೈಮೇ ನಾನು ನಿಮಗೆ ಹೇಳಿದ್ದೆ, ನಾನು ಎಷ್ಟು ನಿರರ್ಗಳವಾಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನೀವಿಲ್ಲೆಲ್ಲ ತುಂಬ ವರ್ಲ್ಡ್ ಫೇಮಸ್ ಅಂತ ಗೊತ್ತು ನನಗೆ. ಬಟ್ ಆಲ್ ದ ಬೆಸ್ಟ್.